ಈಗ ಇನ್ನೊಂದು ಒತ್ತಡ ಮರಾಠ ಸಮುದಾಯವನ್ನ ಪರಿಗಣಿಸಿ ಉಪಮುಖ್ಯಮಂತ್ರಿ ಹುದ್ದೆಗೆ ಅಂತ ಸಂತೋಷ್ ಲಾಡ್ ಉಪಮುಖ್ಯಮಂತ್ರಿ ಆಗಲಿ 33 ಮಂದಿ ಸಚಿವರನ್ನ ಮಾಡೋದಕ್ಕೆ ಅವಕಾಶ ಇದೆ. ಉಪಮುಖ್ಯಮಂತ್ರಿ ಹುದ್ದೆಗೆ ಕಾನೂನುಬದ್ಧ ಮಾನ್ಯತೆ ಇದೆಯಾ ಅಂತ ಕೇಳಿದ್ರೆ ಇಲ್ಲ. 33 ಜನರನ್ನು ಉಪಮುಖ್ಯಮಂತ್ರಿ ಮಾಡಿಬಿಡಬಹುದು. ಪ್ರತಿಭಟನೆಗಳು ಒತ್ತಾಯಗಳನ್ನು ಗಮನಿಸಿದ್ರೆ ಹಂಗೆ ಅನಿಸ್ತಾ ಇದೆ ಎಲ್ಲರೂ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಯತ್ನದಲ್ಲಿದ್ದಾರೆ. ಸಂತೋಷ್ ಲಾಡ್ ಪರವಾಗಿ ನಡೆದಿರುವಂತ ಒತ್ತಡ ಅಥವಾ ಒತ್ತಾಯದ ದೃಶ್ಯ ಶಿವಮೊಗ್ಗದಲ್ಲಿ. ಮರಾಠ ಸಮುದಾಯಗಳ ಏನು ಸಮಾಜದವರೆಲ್ಲೂ ಸೇರಿಕೊಂಡು ಇವತ್ತಿನ ದಿನ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಕ್ಷತ್ರಿಯ ಮರಾಠ ಸಮಾಜದ ವತಿಯಿಂದ ನಾವು ಇವತ್ತು ಸಂತೋಷ್ ಲಾಡ್ ಅವರಿಗೆ ಏನು ನಮ್ಮ ಯುಕ್ತ ಐಕಾನ್ ಅಥವಾ ನಮ್ಮ ಕಾರ್ಮಿಕ ಸಚಿವರು ಏನಾಗಿದ್ರು ಸಂತೋಷ್ ಲಾಡ್ ಅವರಿಗೆ ನಾವು ಇವತ್ತಿನ ದಿನ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಅಂತೇಳಿ ಇವತ್ತಿನ ದಿನ ನಾವು ಇವತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸಂಪುಟದಲ್ಲಿ ಅವರನ್ನ ಉಪಮುಖ್ಯಮಂತ್ರಿ ತಗೊಳ್ಳೇಬೇಕು ಅಂತೇಳಿ ಇವತ್ತಿನ ದಿನ ನಾವು ಮರಾಠ ಸಮಾಜದ ಪರವಾಗಿ ಇವತ್ತಿನ ದಿನ ಆಗ್ರಹಿಸ್ತಾ ಇದ್ದೀವಿ. ಅವರ ಒಂದು ಫೌಂಡೇಶನ್ ವತಿಯಿಂದ ಅವರ ಒಂದು ಸ್ವಂತ ಒಂದು ಹಣಕಾಸಿನಲ್ಲಿ ಬಹಳಷ್ಟು ಬೋರ್ಗಳನ್ನ ಕೊರೆಸ್ಕೊಡುವಂಥದ್ದಾಗಿರಲಿ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಆ ಫೌಂಡೇಶನ್ ವತಿಯಿಂದ ಬಹಳಷ್ಟು ಧನ ಸಹಾಯ ಅಂತಂದರೆ ಅವರಿಗೆ ವಿದ್ಯಾರ್ಥಿ ವೇತನ ಅನ್ನುವಂಥದ್ದಾಗಿರಲಿ, ಪ್ರತಿ ಪುರಸ್ಕಾರಗಳು ಕೊಡುವಂಥದ್ದಾಗಿರಲಿ ಅಥವಾ ಏನಿವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಸಚಿವ ಸಂಪುಟದಲ್ಲಿ ಶ್ರೀಯುತ ಡಿ ಕೆ ಶಿವಕುಮಾರ್ ಸರ್ ನೇತೃತ್ವದಲ್ಲಿ ನಮ್ಮ ಸಂತೋಷ್ ಲಾಡ್ ಸರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಆಗ್ರಹವನ್ನ ಶಿವಮೊಗ್ಗ 3 ದೃಶ್ಯಗಳು 3 ಕೂಡ ಉಪಮುಖ್ಯಮಂತ್ರಿ ಹುದ್ದೆಗಾಗಿ ಮಾಡ್ತಾ ಇರುವಂತ ಒತ್ತಾಯ. ಸಾಂವಿಧಾನಿಕ ಮಾನ್ಯತೆಯೇ ಇಲ್ಲದಂತ ಉಪಮುಖ್ಯಮಂತ್ರಿ ಹುದ್ದೆಗೆ ರಾಜಕೀಯ ಮಾನ್ಯತೆ ಮಹತ್ವ ಮಾತ್ರ ಇರೋದು ಆ ಹುದ್ದೆಗೆ. ಅದಕ್ಕಾಗಿ ರಾಜ್ಯದಾದ್ಯಂತ ಈಗ ಒತ್ತಾಯ ಕೇಳಿಬರ್ತಾ ಇದೆ. ಹೈಕಮಾಂಡ್ ಏನು ಮಾಡುತ್ತೆ ಅಂತ ಪ್ರಶ್ನೆ ಇರೋದು. ಹಿಮಾಚಲ ಪ್ರದೇಶದಲ್ಲಿ ಉಪಮುಖ್ಯಮಂತ್ರಿ ಇದ್ದಾರೆ ಅಗ್ನಿಹೋತ್ರಿ, ತೆಲಂಗಾಣದಲ್ಲಿ ಉಪಮುಖ್ಯಮಂತ್ರಿ ಇದ್ದಾರೆ, ಅಂದ್ರೆ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತ ರಾಜ್ಯಗಳಲ್ಲಿ ಉಪಮುಖ್ಯಮಂತ್ರಿಗಳಿದ್ದಾರೆ, ಕೇರಳ ಒಂದನ್ನು ಬಿಟ್ಟು. ಕರ್ನಾಟಕದಲ್ಲೂ ಉಪಮುಖ್ಯಮಂತ್ರಿ ಹುದ್ದೆ ಇರುತ್ತಾ ನಾಳಿನ ಕ್ಯಾಬಿನೆಟ್ನಲ್ಲಿ ಕುತೂಹಲ ಇದೆ. ಆದರೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.